Hello everyone, welcome back to Mechanics of Material lecture series. In our previous lecture, we learned about the stress strain diagram and how different materials behave under loading. In today's lecture, we will study Hooke's law and elastic constants, which are very important for understanding material behavior and solving numerical problems. So by the end of this video, you are going to learn what is Hooke's law and what are elastic constant, types of elastic constants, relationship between elastic constants, and the engineering applications. So let's begin. You know the stress strain diagram in previous video. ಇಲ್ಲಿ ನೋಡಬಹುದು ನೀವು stress strain diagram ಅಲ್ಲಿ within elastic limit. So we cannot go further this because any component which we are going to design are within elastic limit only. ಹಾಗಾಗಿ when a material is subjected to a small load, it deforms, and if the deformation is within elastic limit, it regains its original shape after the removal of load. ಸೊ ಈ ತರ ಬಿಹೇವಿಯರ್ನ ನಾವು ಹೂಕ್ಸ್ ಲಾ ಇಂದ ಕಲ್ತ್ಕೋಬಹುದು. ಹೂಕ್ಸ್ ಲಾ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿತಿನ್ ಎಲಾಸ್ಟಿಕ್ ಲಿಮಿಟ್ ದ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್ ಅಂತ ಹೇಳ್ತಾರೆ. ಅಂದ್ರೆ ಎಲಾಸ್ಟಿಕ್ ಲಿಮಿಟ್ ಒಳಗಡೆ ಏನಾದರೂ ಲೋಡ್ ಅಪ್ಲೈ ಮಾಡಿದ್ರೆ ಸ್ಟ್ರೆಸ್ ಅನ್ನೋದು ಸ್ಟ್ರೈನ್ಗೆ ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಆಗಿರುತ್ತೆ. ನಾರ್ಮಲ್ ಸ್ಟ್ರೆಸ್ ಅಥವಾ ಶಿಯರ್ ಸ್ಟ್ರೆಸ್ ಎರಡೂ ಆಗಿರಬಹುದು. ಸೊ ನಾರ್ಮಲ್ ಸ್ಟ್ರೆಸ್ ಅಂತ ಹೇಳಿದ್ರೆ ಸಿಗ್ಮಾ ಇಸ್ ಪ್ರಪೋರ್ಷನಲ್ ಟು ಎಪ್ಸಿಲಾನ್. ಶಿಯರ್ ಸ್ಟ್ರೆಸ್ ಅಂತ ಹೇಳಿದ್ರೆ ಟೌ ಇಸ್ ಪ್ರಪೋರ್ಷನಲ್ ಟು ಗ್ಯಾಮಾ. ಸೊ ಇದೆಲ್ಲ ಗೊತ್ತಿದೆ. ಶಿಯರ್ ಸ್ಟ್ರೈನ್ಗೆ ಯಾವ ಥರ ನಾಮನ್ಕ್ಲೇಚರ್ ಮಾಡ್ತಾರೆ, ಶಿಯರ್ ಸ್ಟ್ರೆಸ್ಗೆ ಯಾವ ಥರ ನಾಮನ್ಕ್ಲೇಚರ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರಿ. ಸೊ ಇದು ಮೀನಿಂಗ್ ಆಫ್ ಹೂಕ್ಸ್ ಲಾ. ಸೊ ಮತ್ತೆ ಹೇಳ್ತಿದ್ದೀವಿ, ಹೂಕ್ಸ್ ಲಾ ಇಸ್ ವ್ಯಾಲಿಡ್ ಓನ್ಲಿ ವಿತಿನ್ ಎಲಾಸ್ಟಿಕ್ ರೀಜನ್. ಸ್ಟ್ರೆಸ್ ಸ್ಟ್ರೈನ್ ಕರ್ವಲ್ಲಿ ಎಲಾಸ್ಟಿಕ್ ರೀಜನ್ ಒಳಗಡೆ ಇದ್ರೆ ಮಾತ್ರ ಸ್ಟ್ರೆಸ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳ್ಬೋದು. ಬಿಯಾಂಡ್ ದ ಎಲಾಸ್ಟಿಕ್ ಲಿಮಿಟ್ ಮೆಟೀರಿಯಲ್ ಪರ್ಮನೆಂಟ್ ಆಗಿ ಡಿಫಾರ್ಮೇಷನ್ ಆಗುತ್ತೆ. ಹೂಕ್ಸ್ ಲಾ ಅಲ್ಲಿಗೆ ನೋ ಲಾಂಗರ್ ಅಪ್ಲಿಕಬಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ಈ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂತ ಏನು ಕರಿತೀವಿ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾವು ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ಅ ಮಾಡ್ಯುಲಸ್ ವಿಚ್ ಇಸ್ ನೋನ್ ಎಸ್ ಎ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಥವಾ ಯಂಗ್ಸ್ ಮಾಡ್ಯುಲಸ್ ಅಂತ ಕರೀತಾರೆ. ಅಂದರೆ ಇಟ್ಸ್ ರೆಸಿಸ್ಟೆನ್ಸ್ ಟು ಎಲಾಸ್ಟಿಕ್ ಸ್ಟ್ರೈನ್ ಅಂತ. ಸಿಮಿಲರ್ಲಿ ಫಾರ್ ಅ ಶಿಯರ್ ಸ್ಟ್ರೆಸ್ ವಿ ಕ್ಯಾನ್ ನಾಮನ್ಕ್ಲೇಟ್ ಬೈ ಕ್ಯಾಪಿಟಲ್ ಜಿ. ಸೊ ದಟ್ ಈಸ್ ನೋನ್ ಆಸ್ ಶಿಯರ್ ಮಾಡ್ಯುಲಸ್. ಇದು ಎಲಾಸ್ಟಿಕ್ ಮಾಡ್ಯುಲಸ್ ಅಂತ ಕರಿತೀವಿ ನಾರ್ಮಲ್ ಸ್ಟ್ರೆಸ್ ಇದ್ದಾಗ. ಶಿಯರ್ ಸ್ಟ್ರೆಸ್ ಇದ್ದಾಗ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಅ ಶಿಯರ್ ಮಾಡ್ಯುಲಸ್. ಸೊ ಇಲ್ಲಿ ಎಲಾಸ್ಟಿಕ್ ಮಾಡ್ಯುಲಸ್ನ ಡಿಫೈನ್ ಮಾಡೋದು ಯಾವ ಥರ ಆಗುತ್ತೆ ಅವಾಗ. ಸೊ ಈ ಸ್ಟ್ರೈನ್ ಕೆಳಗಡೆಗೆ ಬರುತ್ತೆ, ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಆಗುತ್ತೆ. ಸಿಮಿಲರ್ಲಿ ಜಿ ಈಸ್ ಆಲ್ಸೋ ಡಿಫೈನ್ ಆಸ್ ಶಿಯರ್ ಸ್ಟ್ರೆಸ್ ಬೈ ಶಿಯರ್ ಸ್ಟ್ರೈನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಬಿಕಾಸ್ ನಾನು ಆಲ್ರೆಡಿ ಹೇಳಿದಾಗೆ ಪಾಯ್ಸನ್ಸ್ ರೇಷಿಯೋ ಮತ್ತು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಇಂದನೇ ಎಲ್ಲ ಪ್ರಾಬ್ಲಮ್ಸು ಕೂಡ ನಾವು ಡಿಸೈನ್ ಮಾಡಬೇಕಾಗಿರೋದ್ರಿಂದ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಿನಾಮಿನನ್ ಅಂತ ಹೇಳ್ಬೋದು. ಇನ್ನು ಹೂಕ್ಸ್ ಲಾದ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದರೆ, ಡಿಫಾರ್ಮೇಷನ್ ಆಫ್ ಮೆಟೀರಿಯಲ್ನ ಪ್ರಿಡಿಕ್ಟ್ ಮಾಡುತ್ತೆ ಹೂಕ್ಸ್ ಲಾ ಇಂದ. ಕಾಂಪೊನೆಂಟ್ಸ್ನ ಸೇಫಾಗಿ ಡಿಸೈನ್ ಮಾಡೋದಕ್ಕೆ ಹೂಕ್ಸ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಟೀರಿಯಲ್ ಸೆಲೆಕ್ಷನಲ್ಲಿ ಹೂಕ್ಸ್ ಲಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು ಕೊಡುತ್ತೆ ನಮಗೆ. ಸ್ಟ್ರಕ್ಚರಲ್ ಅನಾಲಿಸಿಸ್ ಮಾಡೋದಕ್ಕೆ ಎಲಾಸ್ಟಿಸಿಟಿ, ಎಲಾಸ್ಟಿಕ್ ಮಾಡ್ಯುಲಸ್ ಎಲ್ಲ ಬೇಕಾಗುತ್ತೆ. ಮತ್ತು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೂಕ್ಸ್ ಲಾ ತುಂಬ ಬೇಸಿಕ್ ಫೌಂಡೇಶನ್ ಆಗುತ್ತೆ. ಹಾಗಾಗಿ ವಿತೌಟ್ ಹೂಕ್ಸ್ ಲಾ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಎಸ್ಟಿಮೇಟ್ ಹೌ ಮಚ್ ಮೆಟೀರಿಯಲ್ ವಿಲ್ ಸ್ಟ್ರೆಚ್ ಆರ್ ಕಂಪ್ರೆಸ್ ಅಂಡರ್ ಅ ಗಿವನ್ ಲೋಡ್ ಅಂತ ಹೇಳ್ಬೋದು. ಸೊ ಎಕ್ಸ್ಟೆನ್ಷನ್ ಮತ್ತು ಶಾರ್ಟ್ನಿಂಗ್ ಆಫ್ ಬಾರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ ಗೊತ್ತಿದೆ ನಿಮಗೆ ಫಾರ್ಮುಲಾ, ಲೋಡ್ ಬೈ ಏರಿಯಾ ಆ್ಯಂಡ್ ಡೆಲ್ಟಾ ಎಲ್ ಬೈ ಎಲ್ ಅಂತ. ಇಫ್ ಯು ಸಬ್ಸ್ಟಿಟ್ಯೂಟ್ ಟು ದ ಹೂಕ್ಸ್ ಲಾ, ದಟ್ ಈಸ್ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್ಗೆ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಸೊ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಪಿ ಬೈ ಎ, ಸ್ಟ್ರೈನ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಲ್ ಬೈ ಎಲ್. ಇಫ್ ಯು ಮೇಕ್ ಈಕ್ವೇಷನ್ ಕರೆಕ್ಟಾಗಿ ಬರೆದ್ರೆ ಪಿ ಎಲ್ ಬೈ ಎ ಇ. ಸೊ ಪಿ ಡೆಲ್ಟಾ ಎಲ್ ಅಂತ ಕರಿತೀವಿ ನೋಡಿ, ಇಲ್ಲಿ ಡೆಲ್ಟಾ ಎಲ್ ಉಳ್ಕೋತೆ. ಸೊ ನಿಮಗೆ ಡೆಲ್ಟಾ ಎಲ್ ಬೇಕು ಅಂತ ಹೇಳಿದ್ರೆ ಪಿ ಎಲ್ ಬೈ ಇ ವಿಲ್ ಬಿ ಕಮಿಂಗ್ ಟು ದಿಸ್ ಸೈಡ್. ಸೊ ಇಟ್ ವಿಲ್ ಬಿ ಲೈಕ್ ಪಿ ಎಲ್ ಬೈ ಇ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು ಫಾರ್ ಸಾಲ್ವಿಂಗ್ ಮೆನಿ ಕ್ವಶನ್ಸ್. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ರಿಜಿಡಿಟಿ ಆ್ಯಂಡ್ ಮಾಡ್ಯುಲಸ್ ಆಫ್ ತ್ರೀ ಡೈರೆಕ್ಷನಲ್ ಫೋರ್ಸಸ್ಗೆ ಬಲ್ಕ್ ಮಾಡ್ಯುಲಸ್ ಅಂತ ಕರಿತೀವಿ. ಹಾಗಾಗಿ ಎಲಾಸ್ಟಿಸಿಟಿ, ರಿಜಿಡಿಟಿ ಆ್ಯಂಡ್ ಬಲ್ಕ್ ಮಾಡ್ಯುಲಸ್ ಆರ್ ದ ತ್ರೀ ಬೇಸಿಕ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ವಿಚ್ ಯು ನೀಡ್ ಟು ಲರ್ನ್ ಬಿಫೋರ್ ಗೋಯಿಂಗ್ ಟು ಎನಿ ನ್ಯೂಮೆರಿಕಲ್ ಎಕ್ಸಾಂಪಲ್ಸ್. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂದರೆ ಈಗ ತಾನೇ ಕಲ್ತ್ಕೊಂಡ್ರಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ನಾರ್ಮಲ್ ಸ್ಟ್ರೆಸ್ ಟು ದ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ವಿತಿನ್ ಎಲಾಸ್ಟಿಕ್ ಲಿಮಿಟ್. ನೋಡಿ, ವಿತಿನ್ ಎಲಾಸ್ಟಿಕ್ ಲಿಮಿಟು ಲೀನಿಯರ್ ಸ್ಟ್ರೆಸ್ ಟು ದ ಲೀನಿಯರ್ ಸ್ಟ್ರೈನ್ ಮಾಡಿದಾಗ ಬರುವಂತಹ ಏನು ಮಾಡ್ಯುಲಸ್ಗೆ ಯಂಗ್ಸ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ರಿಮೆಂಬರ್, ಲೀನಿಯರೇ ಇರಬೇಕು, ದರ್ ಇಸ್ ನೋ ಲ್ಯಾಟರಲ್ ಸ್ಟ್ರೈನ್, ಓನ್ಲಿ ಲೀನಿಯರ್ ಸ್ಟ್ರೆಸ್ ಆ್ಯಂಡ್ ಲೀನಿಯರ್ ಸ್ಟ್ರೈನೇ ತೊಗೋಬೇಕಾಗುತ್ತೆ.
ಸೊ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಹೈಯರ್ ದ ವ್ಯಾಲ್ಯೂ ಆಫ್ ಯಂಗ್ಸ್ ಮಾಡ್ಯುಲಸ್ ಅಂದರೆ ಅರ್ಥ ಏನು, ಮೆಟೀರಿಯಲ್ ಇಸ್ ಸ್ಟಿಫ್ ಆಗಿದೆ ಮೆಟೀರಿಯಲ್ ಅಂತ, ಆ್ಯಂಡ್ ಡಿಫಾರ್ಮೇಷನ್ ಕಡಿಮೆ ಆಗುತ್ತೆ. ಸೊ ಯಂಗ್ಸ್ ಮಾಡ್ಯುಲಸ್ ಜಾಸ್ತಿ ಇದ್ದಷ್ಟು ಕಾಂಪೊನೆಂಟು ಸ್ಟಿಫ್ ಆಗಿರುತ್ತೆ, ಡಿಫಾರ್ಮೇಷನ್ ಕಡಿಮೆ ಇರುತ್ತೆ. ಹಾಗಾಗಿ ಎಕ್ಸಾಂಪಲ್ಸ್ ಬಗ್ಗೆ ಹೇಳೋದಾದರೆ ಸ್ಟೀಲ್ ಅನ್ನೋದು ಹೈಯೆಸ್ಟ್ ಯಂಗ್ಸ್ ಮಾಡ್ಯುಲಸ್ಸು ಆ್ಯಂಡ್ ರಬ್ಬರ್ ಅನ್ನೋದು ಲೋ ಯಂಗ್ಸ್ ಮಾಡ್ಯುಲಸ್. ವೈ ಇಟ್ ಈಸ್ ಬಿಕಾಸ್ ಸ್ಟಿಫ್ ಯಾವುದಿದೆ ಇವೆರಡರ ಮಧ್ಯ ಅಂತ ಹೇಳೋದಾದರೆ ಡಿಫಾರ್ಮೇಷನ್ ಯಾವ್ದು ಕಡಿಮೆ ಇರುತ್ತೋ ಅದು ಸ್ಟಿಫು, ಯಂಗ್ಸ್ ಮಾಡ್ಯುಲಸ್ ಯಾವ್ದು ಜಾಸ್ತಿ ಇರುತ್ತೋ ಅದು ಸ್ಟಿಫ್ ಅಂತ ಹೇಳ್ಬೋದು. ಹಾಗಾಗಿ ಸ್ಟ್ರೆಸ್ ಏನು ಸ್ಟೀಲ್ ಮೆಟೀರಿಯಲ್ಲು ಹೈಯರ್ ಯಂಗ್ಸ್ ಮಾಡ್ಯುಲಸ್ ಇರುತ್ತೆ, ರಬ್ಬರ್ ಮೆಟೀರಿಯಲ್ಲು ಲೋಯರ್ ಯಂಗ್ಸ್ ಮಾಡ್ಯುಲಸ್ ಇರುತ್ತೆ ಬಿಕಾಸ್ ಸ್ಟಿಫ್ನೆಸ್ ಕಡಿಮೆ ಇದೆ, ಇದು ಸ್ಟಿಫ್ನೆಸ್ ಜಾಸ್ತಿ ಇದೆ. ಇನ್ನು ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಶಿಯರ್ ಮಾಡ್ಯುಲಸ್ ಅಂತ ಕರೀತಾರೆ. ಇಟ್ ಇಸ್ ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದ ಶಿಯರ್ ಸ್ಟ್ರೈನ್ ವಿತ್ ಇನ್ ಎಲಾಸ್ಟಿಕ್ ಲಿಮಿಟ್. ಅದನ್ನು ಕೂಡ ಇದನ್ನ ಜಿ ಇಂದ ಡಿನೋಟ್ ಮಾಡ್ತಾರೆ. ಸೊ ಶಿಯರ್ ಸ್ಟ್ರೆಸ್ ಬೈ ಶಿಯರ್ ಸ್ಟ್ರೈನ್ ಅಂತ ಕರಿತೀವಿ, ಅಥವಾ ಸಿಂಬಲಲ್ಲಿ ಹೇಳೋದಾದ್ರೆ ಟೌ ಡಿವೈಡೆಡ್ ಬೈ ಗಾಮಾ, ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಸ್ಟ್ರೈನ್ ಅಂತ ಕರಿತೀವಿ. ಇಟ್ ಇಂಡಿಕೇಟ್ಸ್ ದ ರೆಸಿಸ್ಟೆನ್ಸ್ ಆಫ್ ಮೆಟೀರಿಯಲ್ ಟು ಟ್ವಿಸ್ಟಿಂಗ್ ಆರ್ ಶಿಯರಿಂಗ್ ಅಂತಲೂ ಹೇಳ್ಬೋದು. ಇಲ್ಲಿ ಜಿ ಅಂದರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಟೌ ಅಂದರೆ ಶಿಯರಿಂಗ್ ಸ್ಟ್ರೆಸ್ಸು, ಆ್ಯಂಡ್ ಗಾಮಾ ಅಂದರೆ ಶಿಯರಿಂಗ್ ಸ್ಟ್ರೈನ್ ಅಂತ ಕರಿತೀವಿ. ಕಮಿಂಗ್ ಟು ದ ಥರ್ಡ್ ಒನ್, ವೆರಿ ಮಚ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ಬಲ್ಕ್ ಮಾಡ್ಯುಲಸ್. ಇಲ್ಲಿ ಬಲ್ಕ್ ಮಾಡ್ಯುಲಸ್ ಡಿಫೈನ್ ಮಾಡಬೇಕಾದ್ರೆ ಯು ಶುಡ್ ಟೇಕ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಸ್ಟ್ರೆಸಸ್. ಇಲ್ಲಿ ಪಿ ಅಂದರೆ ಲೋಡ್ ಅಂತ ಕನ್ಸಿಡರ್ ಮಾಡೋದು ಬೇಡ, ಇಲ್ಲಿ ಐಡೆಂಟಿಕಲ್ ಪ್ರೆಷರ್ ಅಥವಾ ಡೈರೆಕ್ಟ್ ಸ್ಟ್ರೆಸಸ್ ಅಂತ ಕರಿತೀವಿ. 3 ಡೈರೆಕ್ಷನಲ್ಲಿ ಅಂದರೆ ಎಕ್ಸ್ ವೈ ಝೆಡ್ 3 ಡೈರೆಕ್ಷನಲ್ಲಿ ಆಕ್ಟ್ ಆಗ್ತಿರುವಂತಹ ಸ್ಟ್ರೆಸ್ಸು ಡಿವೈಡೆಡ್ ಬೈ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಸೊ ಇಲ್ಲಿ ತನಕ ತೊಗೊಂಡಿದ್ದು ನೀವು ಶಿಯರ್ ಇದ್ದಾಗ ಶಿಯರ್ ಸ್ಟ್ರೈನ್ ತೊಗೊಂಡ್ವಿ, ಅಂದರೆ ರಿಜಿಡಿಟಿ ಮಾಡ್ಯುಲಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯಂಗ್ಸ್ ಮಾಡ್ಯುಲಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾರ್ಮಲ್ ಸ್ಟ್ರೈನ್ ತೊಗೊಂಡ್ವಿ. ಬಟ್ ಬಲ್ಕ್ ಮಾಡ್ಯುಲಸ್ನ ಡಿಫೈನ್ ಮಾಡಬೇಕಾದ್ರೆ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ತೊಗೋಬೇಕು. ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಹೇಳಿದ್ರೆ ಹೌ ಮಚ್ ವಾಲ್ಯೂಮ್ ಇಸ್ ಡಿಫಾರ್ಮ್ಡ್ ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್. ದ ಫಾರ್ಮುಲಾ is K is equal to P divided by epsilon V. P ಅಂದರೆ ಐಡೆಂಟಿಕಲ್ ಸ್ಟ್ರೆಸ್ಸಸ್ ಅಥವಾ ಡೈರೆಕ್ಟ್ ಸ್ಟ್ರೆಸ್ಸಸ್ಸು, ಎಪ್ಸಲಾನ್ ವಿ ಅಂದರೆ ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ಎಪ್ಸಲಾನ್ ವಿ ಅಂತ ಹೇಳಿದ್ರೆ ಡೆಲ್ಟಾ ವಿ ಬೈ ವಿ ಅಂದರೆ ಚೇಂಜ್ ಇನ್ ವಾಲ್ಯೂಮ್ ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್. ಇಟ್ ಮೇ ಬಿ ಲೆಂತ್, ಬ್ರೆಡ್ತ್ ಆ್ಯಂಡ್ ಥಿಕ್ನೆಸ್ ಎಲ್ಲನೂ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತಹ ಮಾಡ್ಯುಲಸ್ ಇದು. ಇನ್ನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ನ ಇಂಪಾರ್ಟೆಂಟ್ ಈಕ್ವೇಷನ್ಸಿಂದ ಡಿರೈವ್ ಮಾಡಿ ಬಂದಿರುವಂತಹ ಈಕ್ವೇಷನ್ಸ್ ಇದು. ಸೊ ಇ ಮತ್ತು ಜಿ ಅಂದರೆ ಯಂಗ್ಸ್ ಮಾಡ್ಯುಲಸ್ ಮತ್ತು ರಿಜಿಡಿಟಿ ಮಾಡ್ಯುಲಸ್ ಮಧ್ಯ ಇರುವಂಥ ರಿಲೇಷನ್ಶಿಪ್ಪು E is equal to 2G 1 plus mu. No derivation is required as per your syllabus. So remember this formula. ಅವರು ಜಿ ಕೊಟ್ಟಿರ್ತಾರೆ, ಮ್ಯೂ ಕೊಟ್ಟಿರ್ತಾರೆ. ಮ್ಯೂ ಅಂದರೆ ಪಾಯ್ಸನ್ಸ್ ರೇಷಿಯೋ, ಜಿ ಅಂದರೆ ರಿಜಿಡಿಟಿ ಮಾಡ್ಯುಲಸ್. ಈ ಕಂಡಿಡಿರಿ ಅಂತ ಕೇಳ್ತಾರೆ. ಹಾಗಾಗಿ ನೀವು ಆವಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಇ ಮತ್ತು ಕೆ ಅಂದರೆ ಯಂಗ್ಸ್ ಮಾಡ್ಯುಲಸ್ ಮತ್ತು ಬಲ್ಕ್ ಮಾಡ್ಯುಲಸ್ ಮಧ್ಯ ಇರುವಂತಹ ರಿಲೇಷನ್ಶಿಪ್ಪು ಇ ಈಸ್ ಈಕ್ವಲ್ ಟು 3K ಇಂಟು 1 ಮೈನಸ್ 2 ಮ್ಯೂ. ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಬಿಕಾಸ್ ಸ್ಟೀಲ್ ಮೆಟೀರಿಯಲ್ದು ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಆವಾಗ ಸ್ಟೀಲ್ ಯಂಗ್ಸ್ ಮಾಡ್ಯುಲಸ್ ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ, ಅದೇ ಬರಬೇಕಾಗುತ್ತೆ. ಅದೇ ಥರ ಮ್ಯೂ ಕೂಡ 0.23 0.25 0.33 ಒಳಗಡೆ ಇರಬೇಕು ವ್ಯಾಲ್ಯೂ. ಹಾಗಾಗಿ ನೋಡಿಕೊಂಡು ನಾವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು ಮೂರಿಗೂ ಮಧ್ಯೆ ಇರೋ ರಿಲೇಷನ್ಶಿಪ್ ನಾವು 9kg ಡಿವೈಡೆಡ್ ಬೈ 3K ಪ್ಲಸ್ ಜಿ ಅಂತ ಕರಿತೀವಿ. ಇ ಈಸ್ ಈಕ್ವಲ್ ಟು 9 ಇಂಟು ಕೆ ಇಂಟು ಜಿ ಡಿವೈಡೆಡ್ ಬೈ 3 ಇಂಟು ಕೆ ಪ್ಲಸ್ ಜಿ. ಇಲ್ಲಿ ಕೆ ಅಂದರೆ ಬಲ್ಕ್ ಮಾಡ್ಯುಲಸ್, ಜಿ ಅಂದರೆ ಶಿಯರ್ ಮಾಡ್ಯುಲಸ್, ಇ ಅಂದರೆ ಯಂಗ್ಸ್ ಮಾಡ್ಯುಲಸ್. ದೀಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸಾಲ್ವಿಂಗ್ ಎಕ್ಸಾಮಿನೇಷನ್ ನ್ಯೂಮೆರಿಕಲ್ಸ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ಶುಡ್ ಪ್ರಾಕ್ಟೀಸ್ ದಿಸ್ ವ್ಯಾಲ್ಯೂಸ್. ತುಂಬ ಪ್ರಾಬ್ಲಮ್ಸಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡೋದು ಯಾವ ಥರ, ಅದನ್ನು ಕನ್ವರ್ಷನ್ ಮಾಡೋದು ಯಾವ ಥರ, ಅಥವಾ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋದು ಯಾವ ಥರ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ವೆರಿ ಸಿಂಪಲ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಇನ್ನು ಯಂಗ್ಸ್ ಮಾಡ್ಯುಲಸ್ಸು, ರಿಜಿಡಿಟಿ ಮಾಡ್ಯುಲಸ್ ಮತ್ತು ಬಲ್ಕ್ ಮಾಡ್ಯುಲಸ್ದು ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ಇದನ್ನು ನಾವು ಮೆಷಿನ್ ಡಿಸೈನ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ, ಸ್ಟ್ರಕ್ಚರಲ್ ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತೀವಿ, ಪ್ರೆಷರ್ ವೆಸಲ್ ಡಿಸೈನಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್. ಲೈಕ್ ಇವಾಗ ನೀವು ಮುಂದೆ 4th ವೀಕಿಂದ FEA ಸಾಫ್ಟ್ವೇರ್ನು ಕಲಿತಾ ಬರ್ತೀರಾ. ಸೊ ಅಲ್ಲಿ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ನ ನೋಡ್ಬೋದು. ಅದೇ ಥರ ದೇ ಹೆಲ್ಪ್ ಇಂಜಿನಿಯರ್ಸ್ ಟು ಪ್ರೆಡಿಕ್ಟ್ ಹೌ ಮೆಟೀರಿಯಲ್ ಬಿಹೇವ್ ಅಂಡರ್ ಡಿಫರೆಂಟ್ ಲೋಡಿಂಗ್ ಕಂಡೀಷನ್ಸ್. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಯಾರು ಕೂಡ ಇದನ್ನು ಮರಿಬೇಡಿ. ಒನ್ಸ್ ಇನ್ ಎ ಲೈಫ್ ಟೈಮ್ ಇಫ್ ಯು ಲರ್ನ್ ದಿಸ್ ಮಾಡ್ಯುಲಸ್ ಯು ಕ್ಯಾನ್ ರಿಮೆಂಬರ್ ಫಾರ್ ಯುವರ್ ಲೈಫ್ ಅಂತ ಅಂದ್ಕೊಂಡು ಓದ್ಕೊಳ್ಳಿ ಇದನ್ನು. ಇನ್ನು ಎಕ್ಸಾಮ್ ಕ್ವಶನ್ ಯಾವ್ಯಾವ ಥರ ಬರ್ಬೋದು ಅಂದರೆ ಹೂಕ್ಸ್ಲಾ ಡಿಫೈನ್ ಮಾಡಿ ಅಂತ ಕೇಳ್ತಾರೆ, ಯಂಗ್ಸ್ ಮಾಡ್ಯುಲಸ್ ಡಿಫೈನ್ ಮಾಡಿ ಅಂತ ಕೇಳ್ತಾರೆ, ರಿಜಿಡಿಟಿ ಮಾಡ್ಯುಲಸ್ ಡಿಫೈನ್ ಮಾಡಿ ಅಂತಾರೆ, ಅಥವಾ ಬಲ್ಕ್ ಮಾಡ್ಯುಲಸ್ ಕೇಳ್ತಾರೆ. ಅದು ಬಿಟ್ಟರೆ ಇನ್ನು 2 ಮಾರ್ಕ್ಸ್ಗೆ ರಿಲೇಷನ್ಶಿಪ್ ಬಿಟ್ವೀನ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ರಿಜಿಡಿಟಿ ಮಾಡ್ಯುಲಸ್. ಅವ್ರು ಇ ಆ್ಯಂಡ್ ಜಿ ಅಂತ ಕೊಡಲ್ಲ. ಯಂಗ್ಸ್ ಮಾಡ್ಯುಲಸ್ ಅಂದರೆ ಇ ಅಂತ ಗೊತ್ತಿರಬೇಕು ನಿಮಗೆ, ರಿಜಿಡಿಟಿ ಮಾಡ್ಯುಲಸ್ ಅಂದರೆ ಜಿ ಅಂತ ಗೊತ್ತಿರಬೇಕು.
ಹಾಗಾಗಿ ಅದರ ಮಧ್ಯೆ ಇರೋ ರಿಲೇಶನ್ಶಿಪ್ ಯಾವ ಥರ ಇದೆ, ಅದೇ ಥರ ಬಲ್ಕ್ ಮಾಡ್ಯುಲಸ್ ಮತ್ತು ಯಂಗ್ಸ್ ಮಾಡ್ಯುಲಸ್ ಮಧ್ಯೆ ಅದೇ ಥರ ಮೂರು ಕೂಡ ಮಧ್ಯೆ ಇರುವಂತಹ ರಿಲೇಶನ್ಶಿಪ್, ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಇದಿಷ್ಟು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಬಗ್ಗೆ ಆಗಿರುವಂಥ ಒಂದು ವಿಡಿಯೋ ಆಗಿತ್ತು. ಇನ್ನು ಸಮ್ಮರಿ ಬಗ್ಗೆ ಹೇಳೋದಾದರೆ, ಟುಡೇ ವಿ ಲರ್ನ್ ಅಬೌಟ್ ಹೂಕ್ಸ್ ಲಾ, ಎಲಾಸ್ಟಿಕ್ ಲಿಮಿಟ್, ಯಂಗ್ಸ್ ಮಾಡ್ಯುಲಸ್, bulk modulus, rigidity modulus, Poisson's ratio, and relationship between elastic constants, and some of the engineering applications where these constants are very much useful in industries. These are very important for understanding behavior of engineering materials and solving various numerical problems. So in the next lecture, we will study about factor of safety and thermal stress, which are essential concepts in machine design and structural engineering as well. So thank you for watching. If you found this lecture helpful, please like, share, and subscribe to the channel. See you in the next lecture. Thank you so much.